ಮೇಘ ಕರಗಿ ಧರೆಗಿಳಿದಾಗ ಎಪಿಸೋಡ್ 82. ಆಗಿದ್ದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಎಲ್ಲರೂ ಮುಂದೆ ಹೋಗ್ತಿದ್ದಾರೆ ಅಣ್ಣ. ನೀನು ಇಷ್ಟೊಂದು ಯೋಚನೆ ಮಾಡಿ ನಿನ್ನ ಖುಷಿ ಹಾಳು ಮಾಡ್ಕೋಬೇಡ ಎಂದ ಅಥರ್. ಅಶ್ವಿತಾ ಅಭಿರಾಮನ ಪಕ್ಕದಲ್ಲಿ ಕುಳಿತಿದ್ದಳು. ಮೂವರು ಊಟದ ನಂತರ ಕೋಣೆಯಲ್ಲಿ ಮಾತನಾಡುತ್ತಾ ಕುಳಿತಿದ್ದರು. ಯಶಸ್ವಿನಿ ಈಗ ಆ ಮನೆಯ ಸೊಸೆ ಎಂದು ಅಶ್ವಿತಾ ಒಪ್ಪಿದ್ದಳು. ಇನ್ನು ಅಥರ್ವನಿಗೆ ನಯನ ಅಭಿಯ ಹೆಂಡತಿ ಆಗದಿರುವುದೇ ಸಮಾಧಾನ. ಹಾಗಾಗಿ ಯಶಸ್ವಿನಿಯನ್ನು ಒಪ್ಪಿಕೊಳ್ಳಲು ಇವನಿಗೆ ತಿಳಿಸಿ ಹೇಳುತ್ತಿದ್ದರು. ನಾನು ಒಪ್ಪದೇ ಇದ್ರೂ ಆಗಬೇಕಾಗಿರೋದು ಆಗ್ತಿದೆ ಅಕ್ಕ. ನಾನೇನು ಬೇಡ ಅಂದಿಲ್ವಲ್ಲ, ಎಲ್ಲದಕ್ಕೂ ಒಪ್ಕೊಂಡಿದ್ದೀನಿ. ಆದರೆ ಆ ಯಶಸ್ವಿನಿನ ನೋಡಿದ್ರೆ ನನಗೆ ಕೋಪ ಕಂಟ್ರೋಲ್ ಆಗೋದಿಲ್ಲ ಎಂದವ ತಾಳ್ಮೆಯಿಂದಲೇ ಹೇಳುತ್ತಿದ್ದ. ಅವಳ ಮೇಲೆ ಕೋಪ ಬಿಡು, ಇನ್ನು ನಿನ್ನನ್ನು ಪ್ರೀತಿ ಮಾಡ್ತಿದ್ದಾಳೆ ಅವಳು ನೋಡು. ಅದಕ್ಕೆ ಎಲ್ಲರ ಮುಂದೆ ಎಷ್ಟು ಧೈರ್ಯದಿಂದ ನಿನ್ನ ಕೈ ಹಿಡಿದು ರೂಮಿಗೆ ಕರ್ಕೊಂಡು ಹೋದ್ಲು ಛೇಡಿಸಿದಳು ಅಶ್ವಿತಾ. ತಟ್ಟನೆ ನೆನಪಾದವು ಅವಳ ಕೆಂಪು ತುಟಿಗಳು ಅಭಿರಾಮನಿಗೆ. ಅವಳ ಸನಿಹ ನೆನೆದು ಎದೆ ಬಡಿತವು ಜೋರಾಯಿತಾದರೂ ಅವ ತೋರಿಸಿಕೊಳ್ಳುವವನಲ್ಲ. ಹೌದು, ರೂಮ್ನಲ್ಲಿ ಏನು ಮಾತಾಡಿದೆ ಅಣ್ಣ ಅತ್ತಿಗೆ ಜೊತೆ? ಈ ಬಾರಿ ಅಥರ್ವನ ಸರದಿ. ಕಣ್ಣು ದೊಡ್ಡದು ಮಾಡಿ ಅವನನ್ನೇ ನೋಡಿದ ಅಭಿ ಹೆದರಿಸುವಂತೆ ನೋಟ ಬದಲಿಸಿದ ಅಥರ್. ಹೌದು, ಏನು ಮಾತಾಡಿದೆ ಅಭಿ ಯಶು ಜೊತೆ? ಏನಾದರೂ ರಾಗ ಎಳೆದಳು ಅಶ್ವಿತಾ ಕಾಡಿಸಲು. ಯಶಸ್ವಿನಿ ಮಾಡಿದ್ದ ತುಂಟತನ ನೆನಪಾಗಿ ಮೇಲೆದ್ದ ಅಭಿ ಕಿಟಕಿಯ ಬಳಿ ನಿಂತು, ಪ್ಲೀಸ್ ಅಕ್ಕ, ನನಗಳನ್ನ ನೋಡಿದ್ರೆ ಏನಾದರೂ ಮಾಡಿಬಿಡು, ಅಷ್ಟು ಕೋಪ ಬರುತ್ತೆ ಎಂದ. ಹಾಗಾದರೆ ಮಾಡಬೇಕಿತ್ತು ಏನಾದರೂ ಎಂದ ಅಥರ್. ಇವನು ಏನಾದರೂ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ ಅಥರು, ಆದರೆ ಯಶಸ್ವಿನಿ ಮಾತ್ರ ಇವನನ್ನು ಬಿಡೋದಿಲ್ಲ, ಏನೋ ಒಂದು ಮಾಡ್ತಾಳೆ ಎಂದಳು ಅಶ್ವಿತಾ. ಮತ್ತೆ ಮತ್ತೆ ಅವಳ ಕಂಗಳು ಅವನನ್ನು ಕೆರಳಿಸಿದಂತಾಯಿತು. ನೀವಿಬ್ಬರು ಸುಮ್ಮನೆ ಹೋಗ್ತೀರಾ? ಅವರತ್ತ ತಿರುಗಿ ಎಂದ ಖಾರವಾಗಿ. ಹಾಂ, ಹೋಗ್ತೀವಿ. ನೀನು ನಿನ್ನ ಹೆಂಡತಿ ಜೊತೆ ಮಾತಾಡಬೇಕೇನೋ ಮೇಲೆ ಹೇಳುತ್ತಾ ಎಂದ ಅಥರ್. ಹಲೋ ಮಿಸ್ಟರ್ ಅಥರು ಭಾರ್ಗವ್ ಶರ್ಮಾ, ಪ್ರತಿದಿನ ರಾತ್ರಿ ಫೋನಲ್ಲಿ ಮಾತಾಡೋದು ನಾನಲ್ಲ, ನೀನು ತಿರುಗಿ ಎಂದಾಗ ಪೆಚ್ಚಾದ ಅಥರ್ ತಲೆ ಕೆರೆದುಕೊಂಡು. ಇನ್ನೂ ಅಕ್ಕ, ನೀನು ಹೋಗು, ನಿನಗೆ ಭಾವ ಸಿಕ್ಕಿದ್ದಾರೆ ತಾನೆ, ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತಾ ಮಲಗು ಎಂದ. ಹಾಂ ಹೋಗ್ತೀವಿ ಅಭಿ, ನೀನು ಯಶುಗೆ ಕಾಲ್ ಮಾಡು, ಗುಡ್ ನೈಟ್ ಎಂದ ಅಶ್ವಿತಾ ಹೊರನಡೆದಳು. ಅವಳ ಹಿಂದೆಯೇ ಅಥರ್ ಗುಡ್ ನೈಟ್ ಅಣ್ಣ ಎನ್ನುತ್ತಾ ನಡೆದ. ಬಾಗಿಲು ಲಾಕ್ ಮಾಡಿಕೊಂಡ ಅಭಿ ಹಾಸಿಗೆಗೆ ಉರುಳಿದ. ನೋ ಯಶಸ್ವಿನಿ, ನಾನು ನಿನ್ನನ್ನು ನಂಬೋದಿಲ್ಲ. ಇವರನ್ನೆಲ್ಲ ನೀನು ಸುಲಭವಾಗಿ ನಂಬಿಸಬಹುದು, ಆದರೆ ಈ ಅಭಿರಾಮ್ ಭಾರ್ಗವ್ ಶರ್ಮಾನ ಅಲ್ಲ. ಚೆನ್ನಾಗಿ ಗೊತ್ತು ನನಗೆ. ಈ ಮದುವೆ ನಾಟಕ ಆಡಿ ನಮ್ಮ ಮನೆ ಸೇರಿಕೊಂಡು ಏನೋ ಮಾಡೋ ಪ್ಲ್ಯಾನ್ ಮಾಡಿದ್ಯಾ ನೀನು. ಅದಕ್ಕೆ ಹೇಳಿದೆಯಾ ಅಲ್ವಾ, ನಮ್ಮ ಕುಟುಂಬದ ಆಳ್ವಿಕೆನ ಮುಗಿಸ್ತೀನಿ ಅಂತ ಚಾಲೆಂಜ್ ಮಾಡಿದ್ಯಾ ಅಲ್ವಾ. ಅದನ್ನು ಇವ್ರು ಯಾರೂ ನಂಬೋದಿಲ್ಲ. ಇರಲಿ, ಪರವಾಗಿಲ್ಲ, ನಾನೊಬ್ಬನೇ ಸಾಕು ನಿನಗೆ. ನನ್ನ ಹೆಂಡತಿ ಅಲ್ವಾ ನೀನು, ಸರಿಯಾಗಿ ಪತಿ ಧರ್ಮ ನಿಭಾಯಿಸ್ತೀನಿ ಎಂದುಕೊಂಡವ ಕಣ್ಮುಚ್ಚಿದ ಅವಳ ಗುಂಗಲ್ಲಿ. ಆ ಹುಡುಗಿ ತನ್ನ ಕೋಪ ಬಿಟ್ಟು ಇವನ ಪ್ರೀತಿಗಾಗಿ ಹಂಬಲಿಸುತ್ತಿರುವಳೆಂದು ಯಾರು ತಿಳಿ ಹೇಳಬೇಕಿವನಿಗೆ? ಅವಳು ಮೊದಲಿಂದಲೂ ಇವನ ಜೊತೆ ಜಗಳ ಮಾಡಿಕೊಂಡೇ ಬಂದಿದ್ದರಿಂದ ಈಗಲೂ ಅವಳನ್ನು ಅದೇ ರೂಪದಲ್ಲಿ ನೋಡುತ್ತಿದ್ದ ಇವ. ಅವಳ ಬದಲಾವಣೆ ಇವನಿಗೆ ನಾಟಕವೇ ಸದ್ಯಕ್ಕೆ. ಆದರೆ ಯಾವಾಗ ಸತ್ಯ ತಿಳಿಯುವುದೋ ಆಗ ಇವನ ಪರಿಸ್ಥಿತಿ. ಆ ದಿನ ಬೆಳಗ್ಗೆ ಎಲ್ಲರೂ ಆಫೀಸ್ಗೆ ಹೋಗದೆ ಪುರೋಹಿತರಿಗಾಗಿ ಕಾದು ಕುಳಿತಿದ್ದರು. ಅಭಿ ತನಗೆ ಇದೆಲ್ಲ ಆಸಕ್ತಿ ಇಲ್ಲವೆಂದು ಆಫೀಸ್ಗೆ ಹೊರಟು ನಿಂತಿದ್ದ. ಪೂರ್ಣರವರು ಹೋಗಬೇಡ ಎಂದು ತಡೆದಿದ್ದರು ಅವನನ್ನು. ಮತ್ತದೇ ಅಸಹನೆಯಿಂದ ಉಳಿದುಕೊಂಡಿದ್ದ ಅವ ಮನೆಯಲ್ಲಿ. ಅನಿರುದ್ಧ್ ಅವನ ತಾಯಿಯ ಜೊತೆ ಬರುತ್ತಿದ್ದವ ಅರ್ಧ ದಾರಿಯಲ್ಲಿದ್ದ. ಭಾರ್ಗವರವರು ಅಕ್ಷಯರನ್ನು ಕರೆದಿದ್ದರು. ಆತ್ಮೀಯ ಸ್ನೇಹಿತರಲ್ಲವೇ? ಇನ್ನವರ ಜೊತೆ ವೈಭವಿ ಬರದಿದ್ದರೆ ಹೇಗೆ? ಅವಳು ಬರದಿದ್ದರೆ ಅಥರ್ವನ ಮನ ತಣಿಯದು. ಒಟ್ಟಿನಲ್ಲಿ ಎಲ್ಲರೂ ಸಂಭ್ರಮದಿಂದ ಜೊತೆಗೂಡುತ್ತಿರುವ ಕ್ಷಣಗಳು. ಪುರೋಹಿತರು ಬರುವ ಮೊದಲು ವರ್ಧನ್ ಕುಟುಂಬ ಬಂದಿತ್ತು. ಯಶಸ್ವಿನಿ ಒಳಗೆ ಬರುತ್ತಿದ್ದಂತೆ ಎಲ್ಲರನ್ನೂ ನೋಡಿ ಚಂದದ ನಗು ನೀಡಿದಳು. ಆದರೆ ಅಭಿರಾಮನೇ ಅವಳನ್ನು ನೋಡುವುದೇ ಬೇಡವೆಂದು ಮುಖ ಗಂಟಿಟ್ಟುಕೊಂಡೇ ನಿಂತಿದ್ದ. ನನಗಿರೋದು ಒಬ್ಬಳೇ ಮಗಳು ಭಾರ್ಗವ್, ಮದುವೆ ಅದ್ದೂರಿಯಾಗಿ ನಡಿಬೇಕು ಎಂದರು ವರ್ಧನ್ ಸಿಡುಕುತ್ತಲೇ. ಮಗಳನ್ನು ಶರ್ಮಾ ಮನೆಯ ಸೊಸೆಯಾಗಿ ಕೊಡುತ್ತಿದ್ದರೂ ಭಾರ್ಗವರವರ ವಿರುದ್ಧವೇ ಈ ಮನುಷ್ಯನ ಮನ. ಮದುವೆ ನನ್ನ ಮಗಂದಷ್ಟೇ ಅಲ್ಲ,
ನನ್ನ ಮಗಳದ್ದು ಹೌದು ಅನ್ನೋದನ್ನು ಮರ್ತಿದ್ಯಾ ವರ್ಧನ್ ನೀನು? ಈ ಮನೆಗೂ ಒಬ್ಬಳೇ ಮಗಳಿರೋದು. ಅವಳ ಮದುವೆನ ನಾವು ಅದ್ದೂರಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ, ಮಾಡ್ತೀವಿ ಕೂಡ ಎಂದರು ಭಾರ್ಗವ್. ಬಾಯಿ ಮುಚ್ಚಿದರು ವರ್ಧನ್. ಕೆಲಸದವನೊಬ್ಬ ಬಂದು ಮೂವರಿಗೂ ಜ್ಯೂಸ್ ತಂದು ಕೊಟ್ಟ. ಗ್ಲಾಸ್ ಖಾಲಿ ಆಗುವಷ್ಟರಲ್ಲಿ ಅನಿರುದ್ಧ್ ಮತ್ತು ಅವನ ತಾಯಿ ದ್ರಾಕ್ಷಾಯಣಿ ಬಂದರು. ನಂತರ ಪುರೋಹಿತರು ಬಂದರು. ಅವರು ಜ್ಯೂಸ್ ಕುಡಿದ ನಂತರವೇ ಜಾತಕಗಳನ್ನು ಹಿಡಿದಿದ್ದು. 4 ಜನರ ಜಾತಕ ನೋಡಿ ಮದುವೆಗೆ ಒಳ್ಳೆಯ ದಿನವೊಂದನ್ನು ನೋಡಿ ಹೇಳಿದರು. ಅವರು ಹೇಳಿದ್ದ ದಿನಕ್ಕೆ 20 ದಿನ ಬಾಕಿ ಇತ್ತಷ್ಟೇ. ಆ ದಿನ ಬಿಟ್ಟರೆ 2 ಜೋಡಿಗೂ ತಕ್ಕಂತೆ ಯಾವ ದಿನವೂ ಹತ್ತಿರವಿರಲಿಲ್ಲ. ಬೇರೆ ದಾರಿ ಇಲ್ಲದೆ ಎಲ್ಲರೂ ಒಪ್ಪಿದರೂ ಕೂಡ. ಪುರೋಹಿತರು ಹೋದ ನಂತರ ಅಸಲಿ ಮಾತುಕತೆ ಶುರುವಾಯಿತು. ದೊಡ್ಡವರೆಲ್ಲ ಎದುರು ಬದುರಾಗಿ ಕುಳಿತಿದ್ದರೆ ಮದುವೆ ಆಗುವ ಜೋಡಿಗಳು ಅಲ್ಲಿಯೇ ಹಿಂದೆ ಕುಳಿತಿದ್ದರು. ಇನ್ನೂ ಅಥರ್ ವೈಭವಿ ಪಕ್ಕದಲ್ಲೇ ಕುಳಿತಿದ್ದ. ಅವರಿಬ್ಬರೇ ಈಗ ನಿಂತು ಮದುವೆ ಮಾಡಬೇಕಾಗಿರುವುದು. ಯಶಸ್ವಿನಿ ಆಗಾಗ ಅಭಿರಾಮ್ನತ್ತ ಕಳ್ಳನೋಟ ಹರಿಸುತ್ತಿದ್ದಳು. ಆದರೆ ಅವ ಮಾತ್ರ ಇವಳನ್ನೊಮ್ಮೆ ನೋಡಿ ಮತ್ತೆ ನೋಟ ಬದಲಿಸದೆ ಕುಳಿತಿದ್ದ. ಅಶ್ವಿತಾ ಅನಿರುದ್ಧನ ನೋಟವು ಆಗಾಗ ಬೆರೆಯುತ್ತಿತ್ತು. ಭಾರ್ಗವ್ ಅವರೇ, ನನ್ನ ಮಗನ ಮದುವೆಗೆ ನಾನು ಒಂದಿಷ್ಟು ಹಣ ಕೂಡಿಟ್ಟಿದ್ದೀನಿ, ಅದನ್ನು ನಿಮಗೆ ಕೊಡ್ತೀನಿ, ನೀವು ಮದುವೆ ಖರ್ಚಿಗೆ ತಗೊಳ್ಳಿ ಎಂದರು ದ್ರಾಕ್ಷಾಯಣಿ. ಇಲ್ಲಿ 3 ಕುಟುಂಬಗಳು ಇರೋದ್ರಿಂದ ಮದುವೆ ಖರ್ಚು ಪೂರ್ತಿ ಶರ್ಮಾ ಕುಟುಂಬನೇ ನೋಡ್ಕೊಳ್ಳುತ್ತೆ ಎಂದರು ಭಾರ್ಗವ್. ಅದೇಗಾಗುತ್ತೆ? ಆಮೇಲೆ ಭಾರ್ಗವ್ ಶರ್ಮಾನೇ ಮದುವೆ ಮಾಡಿದ್ದಾನೆ ಅಂತ ಊರೆಲ್ಲ ಹೇಳೋದಕ್ಕೇನು? ಕೊಂಕು ತೆಗೆದರು ವರ್ಧನ್. ಮತ್ತೆ ಹೇಗೆ ವರ್ಧನ್, ನೀನೇ ಹೇಳಿಬಿಡು ಎಂದರು ಆಯುಷ್. ಮದುವೆ ತಯಾರಿ ನನ್ನ ಇಷ್ಟದಂತೆನೂ ಆಗಬೇಕು, ನನ್ನ ಮಗಳಿಷ್ಟಾನೇ ನನ್ನಿಷ್ಟ ಎಂದರು ಯಶಸ್ವಿನಿಯನ್ನೊಮ್ಮೆ ನೋಡುತ್ತಾ. ಅವರಿಷ್ಟದಂತೆಯೇ ಆಗಲಿ ವರ್ಧನ್, ಅದನ್ನು ಅವರೇ ನಿರ್ಧರಿಸ್ತಾರೆ. ಆಮೇಲೆ ನಾವು ಮಗಳಿಗೆ ಏನು ಕೊಡಬೇಕೋ ಅದನ್ನು ಮಾಡ್ತೀವಿ, ಸೊಸೆಗೆ ಏನು ಮಾಡಬೇಕೋ ಅದನ್ನೂ ಮಾಡ್ತೀವಿ ಎಂದರು ಭಾರ್ಗವ್. ನೀವು ಇಬ್ಬರು ಮಾತಾಡ್ತಿದ್ರೆ ಮಾತು ಬೆಳಿತಾನೇ ಇರುತ್ತೆ, ಇದಕ್ಕೆಲ್ಲ ಪರಿಹಾರ ನಾನು ಹೇಳ್ತೀನಿ ಎಂದು ಮಧ್ಯವರ್ತಿಯಾದರು ಅಕ್ಷಯ್. ಇದು ಸರಿಯಾಗಿರುತ್ತೆ, ಹೇಳು ಅಕ್ಷಯ್ ನೀನೇ ಎಂದರು ಶರಾವತಿ ಅಜ್ಜಿ. ಎಲ್ಲರೂ ಒಪ್ಪಿ ಸುಮ್ಮನೆ ಕುಳಿತರು. 2 ಜೋಡಿ 3 ಕುಟುಂಬ ಇದೆ. ಎಲ್ರಿಗೂ ಹೇಳ್ತಿದ್ದೀನಿ, ನಿಮ್ಮ ಸೊಸೆ ಮಗಳು ಅಳಿಯನಿಗೆ ನಿಮ್ಮ ಇಷ್ಟ ಬಂದಂತೆ ಏನೇನು ಕೊಡಬೇಕು ಅನ್ನಿಸ್ತೋ ಅದನ್ನು ಕೊಡಿ. ಅದು ಬಟ್ಟೆ ಬಂಗಾರ ಏನೇ ಆಗಿರಲಿ, ಅದು ನಿಮ್ಮ ಇಷ್ಟ. ಇನ್ನು ಮದುವೆ ಮಾತ್ರ 3 ಜವಾಬ್ದಾರಿ ತಗೊಂಡು ಮಾಡಿ. ಅನಿರುದ್ಧ್ ಮನೆಯಲ್ಲಿ ಜವಾಬ್ದಾರಿ ತಗೊಂಡು ಮಾಡೋರು ಯಾರೂ ಇಲ್ಲ, ಅವನು ಹೇಗೆ ಹೇಳ್ತಾನೋ ಹಾಗೆ ಎಂದರು ಅಕ್ಷಯ್. ನಾನು ಭಾರ್ಗವ್ ಸರ್ ಹೇಳ್ದಾಗೆ ಸರ್, ಓಡಾಡಿ ಮಾಡೋದಕ್ಕೆ ಯಾರೂ ಇಲ್ಲ, ಹಾಗಾಗಿ ಮದುವೆ ಖರ್ಚಿಗೆ ಹಣ ಕೊಡ್ತೀನಿ ಎಂದ ಅನಿರುದ್ಧ್. ಖರ್ಚಿನ ಬಗ್ಗೆ ಯೋಚನೆ ಬೇಡ, ಆಯ್ತಲ್ಲ, ಮಾತು ಮುಗೀತು, ಇನ್ನೂ ಚರ್ಚೆ ಬೇಡ. ನಾನು ನೀನು ಅನ್ನೋದಕ್ಕಿಂತ ಹೇಗಾಗುತ್ತೋ ಹಾಗೆ ಮಾಡ್ಕೊಂಡು ಹೋಗಿ. ಅಕ್ಷಯ್ರವರ ಮಾತಿಗೆ ಒಪ್ಪಿದರು ಎಲ್ಲರೂ. ಮುಗಿತಲ್ಲ ಎಲ್ಲನೂ ಎಂದ ವರ್ಧನ್ರವರು ಮೇಲೇಳುವುದಕ್ಕೂ ಊಟ ಮಾಡ್ಕೊಂಡು ಹೋಗು ವರ್ಧನ್, ಎಲ್ಲ ತಯಾರಾಗಿದೆ ಎಂದರು ಆಯುಷ್. ಬೇಡ ಎಂದರು ಮುಖ ಗಂಟು ಹಾಕಿಯೇ. ಈ ರೀತಿ ಮಾತಾಡೋದನ್ನು ಬಿಡು ವರ್ಧನ್ ನೀನು. ಇನ್ನು ಮುಂದೆ ಇದು ನಿನ್ನ ಮಗಳ ಮನೆ, ಅವಳ ಮನೆಯಲ್ಲಿ ಊಟ ತಿಂಡಿ ಬೇಡ ಅನ್ನೋ ಹಾಗಿಲ್ಲ ನೀನು. ಅಕ್ಷಯ್ರವರು ಎಂದಾಗ ವರ್ಧನ್ ಮಗಳ ಮುಖ ನೋಡಿ ಒಪ್ಪಿಕೊಂಡರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿರಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.